ವೆರಿ ಕಾಮನ್ ಫೇಲ್ ಪಾಸ್. ಡೋಂಟ್ ವರಿ, ಮಾಡ್ಕೋಬೇಡಿ ಬಾಸ್. ಈ ಸುಜಾ ಜೊತೆಗಿದ್ರೆ ಕೈ ತುಂಬಾ ಕಾಸು ಕಾಸ್. ಜಿಯೋ ಬಿಂದಾಸ್. ಕಾಸ್ಕೆಟಾಸ್ 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 ಕಾಸ್ಕೆಟೋನೆ ಬಾಸ್. ಅಭಿಮಾನಿ ದೇವರುಗಳೇ, ಎಲ್ಲರಿಗೂ ಮೆಕ್ಡೊನಾಲ್ಡ್ಸ್ ಪ್ರೆಸೆಂಟ್ಸ್ ಕಾಸ್ಕೆಟಾಸ್ ಪವರ್ಡ್ ಬೈ ಕಣ್ವಾ ಶರ್ಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ನಮ್ಮ ಜೊತೆ ಆಡೋದಕ್ಕೆ ಯಾರು ಬರ್ತಾ ಇದಾರೆ ಗೊತ್ತಾ? ಇವನ್ ಬಗ್ಗೆ ಏನ್ ಹೇಳಿ? ಅ ವಂಡರ್ಫುಲ್ ಆಕ್ಟರ್, ಅ ವಂಡರ್ಫುಲ್ ಪರ್ಫಾರ್ಮರ್, ಅ ವಂಡರ್ಫುಲ್ ಡಾನ್ಸರ್, ಅ ವಂಡರ್ಫುಲ್ ಸಿಂಗರ್ ಅಂಡ್ ಅ ವಂಡರ್ಫುಲ್ ಫ್ರೆಂಡ್, ವಿಜಯ್ ರಾಘವೇಂದ್ರ. ಒಂದು ನಿಮಿಷ ನೀನ್ ನಿಂತ್ಕೋ, ನೀನ್ ನಿಂತ್ಕೋ, ನಾನು ನಿನ್ನ ನೈಟಿಗೆ ಬರ್ತೀನಿ, ನಿಂತ್ಕೋ. ಥ್ಯಾಂಕ್ ಯು ಸುಜಾ. ರಾಘು, ವೆಲ್ಕಮ್ ಟು ಕಾಸ್ಕೆಟಾಸ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಾನು ಹೇಳಿದಾಗೆ ಈ ಮನುಷ್ಯ ಬೆಳೆದಿರೋದು ತುಂಬಾ, ಆದ್ರೆ ಹೈಟ್ ಮಾತ್ರ ಇಷ್ಟೇ. ಇಲ್ಲಿ ಇವರಿಗೆ ನಾವು ಪ್ರೀತಿಯಿಂದ ಆದಿಮಾನವ ಅಂತ ಕರಿತೀವಿ. ಯಾಕಂದ್ರೆ ಇವರು ಮಾನವ ಅಲ್ಲ, ಆದಿಮಾನವ. ಆದಿ ಕಾಲದಿಂದನೂ ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಆದಿ ಕಾಲದಿಂದನೂ ಇವರು ಇಂಡಸ್ಟ್ರಿಯಲ್ಲಿ ಇರೋರು. ಸೊ ಅದಕ್ಕೆ ವಿ ಆರ್ ವೆಲ್ಕಮಿಂಗ್ ಹಿಮ್ ವಿತ್ ಲಾಟ್ ಅಂಡ್ ಲಾಟ್ಸ್ ಆಫ್ ಲವ್. ತಾವು ಇಲ್ಲಿಗೆ ಬಂದಿದ್ದು ನಮಗೆ ಬಹಳ ಖುಷಿ ಆಯ್ತು. ಆಯ್ತಾ ಆಯ್ತಾ? ಇಲ್ಲಪ್ಪ, ಹೇಳ್ತಾ ಇದ್ದೀನಿ. ಸೊ ಕಾಸ್ಕೆಟಾಸ್ ಪ್ಲೇಯಿಂಗ್ ಫಾರ್ ಅ ಕಾಸ್. ಈಗ ನೀನು ಈ ಒಂದು ಎಪಿಸೋಡಿನಲ್ಲಿ ಯಾರಿಗೋಸ್ಕರ ಕಾಸ್ಕೆಟಾಸ್ ಆಡ್ತೀಯಾ, ಎಷ್ಟು ಗೆಲ್ತೀಯಾ, ಅವ್ರಿಗೆ ಯಾವ ತರ ಸಹಾಯ ಆಗುತ್ತೆ ಅಂತ ನೋಡೋಣ. ಮೊದಲು ಅವ್ರನ್ನ ಬರ್ಮಾಡ್ಕೊಡೋಣ. ನಮಸ್ಕಾರ ರಾಘು. ಇವತ್ತು ಈ ಫ್ಯಾಮಿಲಿಗೋಸ್ಕರ ನೀನು ಕಾಸ್ಕೆಟಾಸ್ ಗೇಮ್ ಆಡೋದು. ಪ್ರತಿ ಎಪಿಸೋಡಿನಲ್ಲೂ ನಾವು ಬರುವಂತಹ ಗೆಸ್ಟ್ಗಳು ಯಾರಿರ್ತಾರೆ ಅವರ ಬಗ್ಗೆ ಒಂದು ಸಣ್ಣದಾದಂಥ ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿರ್ತೀವಿ. ಇವತ್ತು ಮಾಡಿರುವಂತಹ ಸಾಕ್ಷ್ಯಚಿತ್ರದ ಹೆಸರು ಕೂಡಿ ಬಾಳಿದರೆ ಸ್ವರ್ಗ ಸುಖ. ನಮ್ಮ ಹೆಸರು ಚೆನ್ನಮ್ಮ ಅಂತ. ತಮಿಳ್ನಾಡಲ್ಲಿ ಕೂಲಿ ಅದು ಮಾಡ್ತಾ ಇದ್ದೋ. ಅತ್ತೆ ಅವರೇ, ಯಜಮಾನ ತಿಳುವಳಿಕೆ ಇಲ್ಲ, ಅಷ್ಟು ಚುರುಕು ತಿಳುವಳಿಕೆ ಅನ್ನೋದು ಏನಿಲ್ಲ. ಅಣ್ತಂದಿರು ನಮ್ಮ ಯಜಮಾನ್ರಿಗೆ ಇಬ್ಬರು ಅವರೇ, ಇಬ್ಬರಲ್ಲಿ ಒಬ್ರು ತೀರ್ಕೊಂಡ್ರು. ಅದರಿಂದ ಎಲ್ಲ ನಾವೇ ನೋಡಬೇಕಾಗಿತ್ತು. ಎಲ್ಲ ನಾವೇ ಅವ್ರಿಗೂ ನೋಡ್ಕೊಂಡು, ಅವರಿಂದ ನಾವು ಅಲ್ಲಿ ಸಾಲ ಮಾಡ್ಕೊಂಡು ಅಲ್ಲಿ ಇರೋಕ್ಕಾಗಲಿಲ್ಲ. 3 ಜನ ಮಕ್ಕಳು ಮಾಡಿಕೊಂಡು ಮಕ್ಕಳು ಬ್ರೆಡ್ ತಿನ್ನಿಸಿ ನಾವು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಮಲ್ಕೋತಾ ಇದ್ದೋ. ಅಷ್ಟು ಕಷ್ಟದಿಂದ ಈ ಊರಿಗೆ ಬಂದು ಬದುಕೋಣ ಬಾಳೋಣ ಅಂತ. ಈ ಊರಲ್ಲಿ ಬಾಳ್ಬೇಕಾದ್ರೆ ಇಲ್ಲಿ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಇಲ್ಲಿ ಸಾಲ ಈಸಿ ನಮ್ಮ ಮನೆಯವ್ರನ್ನ ಕಾಪಾಡಿದೆ, ನಮ್ಮ ಮನೆಯವ್ರ ಸಾಲ ತೀರಿಸಿದೆ. ಅವ್ರಿಗೂ ಅಂಗಡಿಲಿ ಬಿಟ್ಟಿದ್ದೆ, ಸಂಬಳ ಕೆಲ್ಸಕ್ಕೆ ಬಿಟ್ಟಿದ್ದೆ. ಅಲ್ಲಿ 3,000 ಕೊಡ್ತಾಯಿದ್ರು ತಿಂಗಳಿಗೆ. ಅವ್ರ ಕೈಲಿ ಅಲ್ಲೂ ನಾನು ಕೆಲಸ ಮಾಡೋಕೆ ಆಯ್ತಾ ಇಲ್ಲ, ನನ್ನ ಸೊಂಟ ನೋಯ್ತೈತೆ ಅಂತ ಬಂದ್ಬಿಟ್ರು. ಸೊಂಟನೇ ಮುರಿದೋಗಿದ್ದಿದ್ದು. ಈಗ 1 ವಾರದಿಂದ ವ್ಯಾಪಾರಕ್ಕೆ ಹೋಗ್ತೀನಿ ಅಂತವ್ರೆ. ಒಬ್ರಿಗಿದ್ರು ಒಬ್ರು ಬಂಡವಾಳ ಇಲ್ಲ, ಮನೇಲಿ ಕಷ್ಟ ಇರೋದ್ರಿಂದ ಮಕ್ಕಳನ್ನ ಹಾಸ್ಟ್ಲಿಗೆ ಸೇರಿಸಿನೂ 2 ವರ್ಷ ಆಯಿತು. ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದೀವಿ. ತಂದೆ ತಾಯಿ ಯಾರು ಇಲ್ಲ ಅಂತ ಇದ್ಕೊಂಡ್ರು ತಂದೆ ತಾಯಿ ಯಾರು ಇಲ್ಲ ಅಂತ ಸೇರಿಸಿದ್ದೀವಿ. ಅಷ್ಟೊಂದು ಕಷ್ಟದಲ್ಲಿದ್ದೀನಿ. ಎತ್ತು ಮಕ್ಕಳು ಕಣ್ಣು ಮುಂದೆ ಇದ್ದಂಗೆ ಅವ್ರು ನೋಡೋಕ್ಕೂ ನಮಗೆ ಎತ್ತಿಗಳಿಲ್ಲ. ಇವತ್ತಿಗೂ ಸಾಲ ತೀರಿಲ್ಲ. ಸಾಲದವ್ರ ಮನೆ ಬಾಗಿಲಿಗೆ ಬಂದು ಒಂದೇ ಬೋಗ್ಲ, ಒಂದೇ ಜಗಳಗಳು. ಅಲ್ಲಿ ಇಲ್ಲಿ ಈಸಿ ಸಾಲ ಮಾಡಿ ಗಂಡನ ಉಳಿಸ್ಕೊಂಡು ಹೊರತು ಸಾಲ ಎಲ್ಲಿ ಕೊಟ್ಟಮ್ಮ ಅಂತ ಮನೆಗಳ ಹತ್ರ ದಿನ ಬಂದು ಜಗಳ. ಇವತ್ತಿಗೂ ನೆಮ್ಮದಿಯಾಗಿ ಮಲಗಕ್ಕೆ ನೆಮ್ಮದಿ ಇಲ್ಲ. ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ಅಂದ್ರೂ ಮಕ್ಕಳ ಭವಿಷ್ಯ ನೋಡ್ಕೊಂಡು ಬದುಕ್ತಾ ಇದ್ವಿ. ತಂದೆ ತಾಯಿ ಯಾರು ಇಲ್ಲ ಅಂತಾನೆ ಹೋಗಿ ಸೇರಿಸ್ಬಿಟ್ಟಿದ್ದೀನಿ. ತಲೆ ಕೆಡಿಸ್ಕೊಂಡು ಎತ್ತು ಮಕ್ಕಳನ್ನು ಸಾಕಾಕಿ ಇಲ್ದಂಗೆ ಸೇರಿಸ್ಬಿಟ್ಟಿದ್ದೀವಿ ಸರ್. ತುಂಬಾ ಕಷ್ಟದಲ್ಲಿದ್ದೀವಿ. ಏನೋ ಒಂದು ಹೆಲ್ಪ್ ಮಾಡಿ, ನಿಮ್ಮಿಂದ ಒಂದು ಸಹಾಯ ಆಗಲಿ. ಸೊ ಈಗ ನಿಮಗೆ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಹೌದು. ಅಂಗಡಿ ಬೇಕು ಅಂದ್ರೆ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ? ನೀವು ಎಷ್ಟು ಕೊಡ್ತೀರಾ ಅಷ್ಟರಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತೀವಿ ಸರ್. ಬಂದಿರುವಂತಹ ಸೆಲೆಬ್ರಿಟಿ ಗೆಸ್ಟ್ ಆಟ ಆಡ್ತಾರೆ, ಅದ್ರಲ್ಲಿ ಬಂದಿರೋ ಅಷ್ಟು ಹಣನೂ ನಿಮಗೆ ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇದರಿಂದ ನಿಮ್ಮ ಕಷ್ಟ ತೀರೋಗ್ಬೇಕು. ತೀರ್ಸ್ಕೊಂತೀವಿ ಸರ್. ಅಂಗಡಿ ಹಾಕೊಂಡು ಇಬ್ರು ಕುಂತ್ಕೊಂಡು ಜೀವನ ಮಾಡ್ಕೊಂತೀವಿ ಸರ್. ಹಿಂದಿಂದು ಮಾತಾಡೋದಕ್ಕೆ ನನಗೆ ಬಾಯಿಲ್ಲ.
ಬಾಯಿಲ್ಲ ಅನ್ನೋದಕ್ಕಿಂತ ಮನಸ್ಸಿಲ್ಲ. ಆದರೆ ಇನ್ನು ಮುಂದಕ್ಕೆ ಆಗೋದ್ರ ಬಗ್ಗೆ ನನಗೆ ಬಹಳ ಬಹಳ ದೃಢವಾದಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಇಂಥ ಒಬ್ಬ ಸ್ನೇಹಿತ ನನ್ನ ಈ ಥರ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸಹಾಯ ಮಾಡುವಂಥ ಒಂದು ಅವಕಾಶ ನನಗೆ ಕೊಟ್ಟಿದೆ. ಹಾಗಾಗಿ ನಿಮ್ಮನ್ನ ಗೆಲ್ಲಿಸ್ತೀನಿ ಅನ್ನೋ ನಂಬಿಕೆ ನನ್ನ ಮನಸ್ಸಲ್ಲಿ ಬಹಳ ಇದೆ. ಅದೇ ನಂಬಿಕೆ ಜೊತೆ ನಾನು ಈ ಆಟ ಆಡಿ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ಹೋಗ್ಬೇಕು, ನಿಮ್ಮ ಮಕ್ಕಳ ಜೊತೆ ನೀವು ಸಂತೋಷವಾಗಿ ಇರಬೇಕು, ಅಷ್ಟೇ ಸರ್. ಅವ್ರನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಖಂಡಿತ ನನ್ನ ಪ್ರಯತ್ನ ಎಲ್ಲ ನಾನು ನೋಡೋಣ ಇವರ ಲಕ್ಕು ನಿಮಗೆ ಯಾವ ತರ ಹೆಲ್ಪ್ ಮಾಡುತ್ತೆ. ಓಕೆ, ಆಯ್ತು. ಬನ್ನಿ ಕೂತ್ಕೊಳ್ಳಿ. ಈಗ ಆಟ ಶುರು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನೀನ್ ರೆಡಿ? ಸೂಪರ್ ರೆಡಿ. ಒಡೆ ಹಣ್ಣು. ಎಸ್. ಓಕೆ, ಸೊ ರೂಲ್ಸ್ ಅಲ್ಲ. ಓಕೆ. ಯಾರು? ಹಲೋ ಹಲೋ, ನೀನೇ ಕೇಳಪ್ಪ ಯಾರು ಅಂತ. ಸರ್ ನೀವು ಯಾರು ಗೊತ್ತಾಗ್ಲಿಲ್ಲ. ಸರ್ ನಾವು ಎತ್ಲಿಟ್ಟು ಸರ್. ಎತ್ಲೀಟ? ಅದೇ ಸರ್, ಈ ಆಡೋದು ಓಡೋದು ಎಲ್ಲ ಮಾಡ್ತಾ ಇರ್ತಾರಲ್ಲ, ಎತ್ಲಿಟ್ಟು ಓ ಸರ್. ಅಥ್ಲೀಟ್. ಅದು ಅಥ್ಲೀಟ್ ಕಣಯ್ಯ, ಎತ್ಲೀಟ್ ಅಲ್ಲ. ಅಯ್ಯ, ನನಗೆ ಹತ್ತಕ್ಕೆಲ್ಲ ಬರಲ್ಲ ಸರ್. ಹಂಗಾಗಿ ಅತ್ಲಿಟ್ನ ಕೆಲಸ ಮಾಡ್ಕೊಂಡ್ಬಿಟ್ಟು ನಾನು ಎತ್ಲಿಟ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಸರಿ ಓಕೆ ಬಿಡಪ್ಪ, ನೀನ್ ಯಾಕಪ್ಪ ಫಸ್ಟ್ ಆಫ್ ಆಲ್ ಅಥ್ಲೀಟ್ ಸಾರಿ ಎತ್ಲೀಟ್ ಆಗ್ಬೇಕು ಅಂತ ಆಗಿದ್ಯಾ? ಅಲ್ಲ ಸರ್, ನೋಡಿ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಕೋಟಿ ಕೋಟಿ ಜನ ಇದೀವಿ ಸರ್. ಹೌದು. ಒಲಿಂಪಿಕ್ ಅಲ್ಲಿ ಒಂದು 10-15 ಚಿನ್ನದ ಪದಕ ಗೆಲ್ಲಕ್ ಆಗ್ತಾ ಇಲ್ಲ ಸರ್. ಓಹೋ, ಅದಕ್ಕೆ ಇವಾಗ ನೀನೇನ್ ಮಾಡ್ಬೇಕು ಅಂತಿದ್ಯಾ? ಸರ್, ನಮ್ಮನ್ನ ಸಾಕಿ ಸಲುಹಿರೋ ಈ ಮದರ್ ಇಂಡಿಯಾಗೆ ಇರೋ ಬರೋ ಪದಕನೆಲ್ಲ ಗೆದ್ಕೊಂಡ್ಬಂದು ಕಾಲ್ ಕೆಳಗೆ ಹಾಕಿ ಧನ್ಯನಾಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸರ್. ಒಟ್ನಲ್ಲಿ ಒಂದಂತೂ ಹೇಳ್ತೀನಿ, ನಿನ್ನನ್ನ ಕಳಿಸಿದ್ರೆ ಚಿನ್ನದ ಪದಕ ಅಲ್ಲ, ತಗಡಿನ ಚೂರು ಸಿಗಲ್ಲ. ಸುಮ್ಮನೆ ಈ ತರ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ರು ನಮ್ಮ ದೇಶದ ಮಾನ ಎಲ್ಲ ಹಾಳು ಮಾಡಬೇಡ. ಏನಾದ್ರೂ ಜೀವನದಲ್ಲಿ ಒಳ್ಳೇದನ್ನ ಮಾಡೋದನ್ನ ಕಲಿ. ತೆರೆಸ್ಬಿಟ್ಟೋಣ? ತೆರೆಸ್ಬಿಟ್ಟೆ ಏನ ನನ್ನ ಕಣ್ಣ ಅಣ್ಣ. ಅಣ್ಣ ನೋಡ್ತೇನೆ, ನಾನು ಇನ್ಮೇಲೆ ಅಂತದ್ಕೆಲ್ಲ ಪ್ರಯತ್ನ ಪಡೋದೇ ಇಲ್ಲ. ಇಲ್ಲೇ ಇದ್ದೇ ಜಾಗದಲ್ಲಿ ನಿಂತ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಣ್ಣ. ಕಟ್ಟಣ, ಬಾಳೋಣ, ಬೆಳಗೋಣ. ಜೈ ಕೆಂಪಕ್ಕ. ಓಕೆ, ಬ್ಯಾಂಕರು ನಾನು ಆಂಕರ್. ಆಲ್ ದ ವೆರಿ ಬೆಸ್ಟ್. ನಿನಗೇನಾದ್ರೂ ಮಧ್ಯದಲ್ಲಿ ಸಮಸ್ಯೆ ಆಯ್ತು, ದುಡ್ಡು ಕಮ್ಮಿ ಆಯ್ತು ಅಂದಾಗ ನಮ್ಮ ಬ್ಯಾಂಕರ್ ಹೆಲ್ಪ್ ಮಾಡ್ತಾನೆ. ರೆಡಿ? ಓಕೆ ಓಕೆ ರಾಘವ್, ಕಾಸ್ಗೆ ಟಾಸ್ ಕಾರ್ಯಕ್ರಮದಲ್ಲಿ ನೀನು ಎಷ್ಟಾಗುತ್ತೆ ಅಷ್ಟು ಹಣವನ್ನ ಗಳಿಸಿ ಅವರಿಗೆ ಕೊಡಬೇಕು ಅನ್ನೋ ಒಂದು ನಂಬಿಕೆ, ಉದ್ದೇಶ ಹಾಗೂ ನಮ್ಮ ಹಾರೈಕೆ ನಿನ್ನ ಜೊತೆಗಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ರಾಘವ್, ನೀನು ಇಲ್ಲಿಗೆ ಬಂದಿದ್ಯಾ, ಅವ್ರಗಳಿಗೋಸ್ಕರ ಆಡ್ತಾ ಇದೆಯಾ. ಸೊ ಸ್ಟಾರ್ಟಿಂಗೇ ನಿನಗೆ ಒಂದು ಬೆನಿಫಿಟ್ ಇರಬೇಕು. ಸೊ ನಾನೇನು ಮಾಡ್ತೀನಿ, 25,000 ರೂಪಾಯಿ ಕೊಟ್ಬಿಡ್ತೀನಿ. ಥ್ಯಾಂಕ್ ಯು. ಈಗ 25,000 ರೂಪಾಯಿ ನಾನು ಸುಮ್ಮನೆ ಕೊಟ್ಟಿದ್ದೀನಲ್ವಾ? ಹೌದು. ಮತ್ತೆ ಸೊ 12 ಚಾನ್ಸ್ ಇದೆಯಲ್ಲ, ಹಾ. ಅದ್ರಲ್ಲಿ ಒಂದು ಚಾನ್ಸ್ ಬಿಟ್ಕೊಡ್ಬೇಕು, ಫ್ರೀ ಚಾನ್ಸ್. ಓಕೆ. ಓಕೆ, ಈಗ ನಿನ್ನ ಅದೃಷ್ಟದ ಪರೀಕ್ಷೆ ಶುರು ಆಗುತ್ತೆ. ಈ 16 ನಂಬರಲ್ಲಿ ಒಂದು ನಂಬರ್ ಅನ್ನ ಸೆಲೆಕ್ಟ್ ಮಾಡು. ಅದರ ಹಿಂದೆ ಏನಿದೆ ನೋಡೋಣ, ಅದನ್ನ ಹಾಗೆ ಬ್ಲಾಕ್ ಮಾಡೋಣ. ಯಾವ ನಂಬರ್? 1. ಯಾಕೆ? ಹಂತ ಹಂತವಾಗಿ ಹೋಗಬೇಕು ಅಂತ. 1, 2, 3, 4, 5 ಹಂಗೆ ಆಡ್ಕೊಂಡ್ಬಿಡೋದು ಅಂತಾನ? ಈಗ ಒಂದು ಬ್ಲಾಕ್ ಮಾಡ್ಲಾ? ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 1. ಬ್ಲಾಕ್ ಮಾಡಾಯ್ತು, ಚೇಂಜ್ ಮಾಡೋದಕ್ಕಾಗಲ್ಲ. 25,000 ರೂಪಾಯಿ ನಿನ್ನ ಖಾತೆಯಲ್ಲಿದೆ. 1ರ ಹಿಂದೆ ಇರುವಂತಹ ಅಮೌಂಟ್ ಏನು? ಇಟ್ಸ್ ಓಕೆ. ಓಕೆ. ಏನಂದ್ರೆ 50,000 ರೂಪಾಯಿ ಗೆಲ್ಲೋದಕ್ಕೆ ಈಗ ಆಗಲ್ಲ, ಬಿಟ್ಟಾಕು, ಪರವಾಗಿಲ್ಲ. ಇನ್ನು ಆ ನಂಬರ್ ಹೊಟ್ಟೋಯ್ತು. ಒಟ್ಟಾಯ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಫಾರ್ ನಂಬರ್ 1. ಈಗ 2ನೇ ಚಾನ್ಸ್ ಯಾವುದು? ಯಾವ ನಂಬರ್ ಬೇಕು? 8. 8? 8. ಯಾಕೆ? ನನ್ನ ಬರ್ತ್ ಡೇಟು 8. ಬ್ಲಾಕ್ ನಂಬರ್ 8. 8ರ ಹಿಂದೆ ಮೊತ್ತ ಎಷ್ಟಿದೆ ನೋಡೋಣ. 15,000 rupees. ಟೋಟಲ್ 40,000 ಅಲ್ವಾ? ಅಲ್ಲಿನ ಚೈನ್ ಇದೆಯಲ್ಲಪ್ಪ. ಅಷ್ಟು ಬೇರೆ. ಓಕೆ ರಾಘು, 15,000 ರೂಪಾಯಿಗೆ ಆರ್ ಯು ರೆಡಿ ಟು ಪ್ಲೇ ಕಾಸ್ಕೆ ಟಾಸ್? ರೆಡಿ? ಓಕೆ ರೆಡಿ. ರಾಜಾನ ರಾಣಿನ? ರಾಜ. ರಾಜ. ರಾಘು ರಾಜ. ಥ್ಯಾಂಕ್ ಯು. ನನಗೂ ಕೂಡ 15,000 ರೂಪಾಯಿ ನೀನ್ ಗೆಲ್ಬೋದು ಈಗ. ಆದ್ರೆ ಇನ್ನೂ ಬಂದಿಲ್ಲ ಕಂದ. ಹೌದು. ನೀನು ಕೊಡುವಂತ ಚಾಲೆಂಜ್ ನೀನ್ ನೀಟಾಗಿ ಮಾಡಿದ್ರೆ 15,000, ಇಲ್ಲಾಂದ್ರೆ ಅದ್ರಲ್ಲೂ ಕಟ್ ಆಗುತ್ತೆ. ನೀನು ಮಾಡ್ಲಿ ಅಂದ್ರೆ 15,000 ಹೋಗುತ್ತೆ. ಹುಷಾರಾಗಿ. ಇಲ್ಲ, ಏನ್ ಬೇಕಾದ್ರೂ ಮಾಡ್ತೀನಿ. ಹೌದಾ? ಓಕೆ. ಅದೃಷ್ಟ ಜೊತೆ ಆಟ ಆಡಕ್ಕಾಗಲ್ಲ. ನನಗೇನಾರು ಮಾಡು ಅಂತೇಳು ನಾನು
101% ಕೊಡ್ತೀನಿ. ಓಕೆ ರೆಡಿ. ಓಕೆ, ಈಗ ನಿನಗೆ ಮೊದಲನೇ ಕೊಡುವಂತ ಪ್ರಶ್ನೆ ಪಟಾಕಿ ಪ್ರಶ್ನೆ. ಆನೆ ಪಟಾಕಿ. ಮೊದಲನೇ ಪ್ರಶ್ನೆ, ದುಡ್ಡೇ ದೊಡ್ಡಪ್ಪ, ಇದನ್ನ ಪೂರ್ತಿ ಮಾಡಪ್ಪ. ನಿದ್ದೆ ಮಾಡಪ್ಪ, ಬುದ್ಧಿ ಚಿಕ್ಕಪ್ಪ, ವಿದ್ಯೆ ಅವರಪ್ಪ. ಚೆನ್ನಾಗಿ ಓದಪ್ಪ. ಕಂಪ್ಲೀಟ್ ದಿಸ್. ದುಡ್ಡೇ ದೊಡ್ಡಪ್ಪ. ದುಡ್ಡೇ ದೊಡ್ಡಪ್ಪ, ವಿದ್ಯಾ ಅವರ ಅಪ್ಪ. ಸೊ ಯು ಆರ್ ಗೋಯಿಂಗ್ ಫಾರ್ ಆಪ್ಷನ್ ನಂಬರ್ 3. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಮಕ್ಕಳಿಗೆಲ್ಲ ವಿದ್ಯೆ ಕೊಡಿಸ್ತಾ ಇದೀರಾ ನೀವು? ಕೊಡಿಸ್ತೀವಿ ಸರ್. ಕೊಡಿಸ್ತೀರಲ್ವಾ? ಯಾಕಂದ್ರೆ ದುಡ್ಡು ಎಷ್ಟು ಬೇಕಂದ್ರೂ ಗಳಿಸ್ತೀರಾ, ಏನಾದ್ರೂ ಮಾಡ್ತೀರಾ. ಆದ್ರೆ ವಿದ್ಯೆ ಗಳಿಸೋದಿದೆಯಲ್ಲ ಕೆಡ್ಸಲ್ಲ ತುಂಬಾ ಕಷ್ಟ. 15,000 ರೂಪಾಯಿ. ಕರೆಕ್ಟ್ ಆನ್ಸರ್. ಕಂಗ್ರಾಚುಲೇಷನ್. 25 ಮತ್ತೆ 15,000 ರೂಪಾಯಿ ಭದ್ರ. ಓಕೆ ರಾಘವ್, ಮುಂದುವರಿಯೋಣ. 2 ಚಾನ್ಸ್ಗಳಾಗಿದೆ. 3ನೇ ಚಾನ್ಸ್ ಯಾವ ನಂಬರ್ ಬೇಕು? 7 7 ಅಂತ ಹೇಳ್ತಾ ಇದೆಯಾ? ಬ್ಲಾಕ್ ನಂಬರ್ 7. ಎಷ್ಟಿರ್ಬೋದು ಅಮೌಂಟ್? ಒಂದು 5,000. 50,000 ಅಂತೂ ಆಗಲ್ಲ. 5,000 ಆದ್ರೆ 1 ಲಕ್ಷ ಇದೆ. 7 ಹಿಂದೆ ಯಾವ ಮೊತ್ತ ಇದೆ ನೋಡೋಣ. ಓಕೆ ಓಕೆ, ಪ್ಲೀಸ್ 7 ಹಿಂದೆ ಇರುವಂತ ಮೊತ್ತವನ್ನ ತೋರಿಸಿ. 1,000 rupees. ಸೊ 3ನೇ ಚಾನ್ಸ್ ರಾಘವ್, 1,000 ರೂಪಾಯಿಗೆ ಕಾಸ್ಗೆ ಟಾಸ್ ಆಡೋದಕ್ಕೆ. ಆರ್ ಯು ರೆಡಿ? ರೆಡಿ. ಓಕೆ ರಾಘವ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಜನ ರಾಣಿನ? ರಾಜ. ಶಾ? ರಾಜ. ರಾಜ. ₹40,000 ಇರೋದನ್ನ 41,000 ಮಾಡ್ಕೋಬಹುದು. ಅದಕ್ಕೆ ಇಡುವಂತ ಒಂದು ಸಣ್ಣ ಆಟ. ನಿನಗೆ ನಾಲಿಗೆ ನುಲಿ ಕೊಡ್ತೀನಿ, ಟಂಗ್ ಟ್ವಿಸ್ಟರ್. ಓಕೆ, ಅದನ್ನ 10 ಸಲ ಹೇಳ್ಬಿಟ್ರೆ ₹1,000 ರೂಪಾಯಿ. ಟಂಗ್ ಟ್ವಿಸ್ಟರ್ ಯಾವ್ದಪ್ಪ ನಿನ್ಗೆ? ಅವಳರಳೆಳೆದ ಕೊಳಗದಲ್ಲಿ ಇವಳರಳೆಳೆದಳು. ಅವಳರಳೆದ ಕೊಳಗದಲ್ಲಿ. ಇದು ತುಂಬಾ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನಮ್ಮ ಹತ್ರ ಬಂದ್ರೆ ಇನ್ನೊಂದು ಆಪ್ಷನ್ ಕೊಡ್ತೀವಿ. ಬೇರೆ ಆಪ್ಷನ್ ಕೊಡ್ಲಾ? ಗರಳ ಗೊರಳವ ನರಳ ಸರಳಂಗೆ ಮುನಿವಂತೆ, ಇರುಳ ತಿರುಳಿನ ಹೊರಳಿಗಾತರಣಿ ಕೆರಳುವಂತೆ, ಸರಳ ತೆರಳಿಕೆಗೆ ಮರುಳ ಸುರುಳಿಯೋಳ್ ಹೊರಳುತ್ತ ಬೀಳುತ್ತಲು. ಇದು ಆಪ್ಷನ್, ಇದು ಸೂಸೈಡ್ ಮಿಷನ್ ಸ್ವಾಮಿ. ನಾನೇ ತುಂಬಾ ಸುಲಭ ಆಗೋದು ಅನ್ಕೊಂಡಪ್ಪ. ಬೇಡ, ಇದಕ್ಕೆ ಅವರಿಂದಲೇ ಹೋಗ್ತೀರಾ? ನಾವಿಲ್ಲ, ಕ್ಷೇಮ. ಹೇಳಪ್ಪ 10 ಓಕೆ. ಅವಳರಳೆದ ಕೊಳಗದಲ್ಲಿ ಇವಳರಳೆದಳು. ಏನ್ ಕವಿತೆ ಓದ್ದಂಗೆ ಕೊಳಗದಲ್ಲಿ ಇವಳರಳೆದಳು. ಅವಳರಳೆದ ಕೊಳಗದಲ್ಲಿ ಇವಳರಳೆದಳು. ಬರ್ತಾ ಅವಳರಳೆದ ಕೊಳಗದಲ್ಲಿ ಮೋಸಪ್ಪ ಇದು. ನನ್ನ ಕಾನ್ಸಂಟ್ರೇಷನ್ ಹಾಳು ಮಾಡ್ತಿದ್ಯಾ ನೀನು? ಕಾನ್ಸಂಟ್ರೇಷನ್ ಓಡಾಡಿಸ್ಕೊಂಡೆಲ್ಲ ಹೇಳ್ತಾರ. ಆಯ್ತು ಹೇಳಪ್ಪ, ನಾನು ನಿನ್ನೆ ಗಮನಿಸ್ತೀನಿ. ಹೇಳಪ್ಪ, ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಕೌಂಟ್ ಕೊಡ್ತೀನಿ. ಬೇಗ ಆಗತ್ತೆ. ಅವಳರಳೆದ ಕೊಳಗದಲ್ಲಿ ಇವಳರಳೆದಳು. ಅವಳರಳೆದ ಕೊಳಗದಲ್ಲಿ ಇವಳರಳೆದಳು. ಕಂಟಿನ್ಯೂ. ಅವಳರಳೆದ ಕೊಳಗದಲ್ಲಿ ಅವಳರಳೆದ ಕೊಳಗದಲ್ಲಿ ಇವಳರಳೆದು. ಬಂದವು. ಸಾರಿ, ಆದ್ರೆ ನೀನು ಓಡಾಡ್ಕೊಂಡೆಲ್ಲ ಹೇಳಿದ್ಯಾ. ಇನ್ನು 3 ಸಲ ಹೇಳ್ಬಿಡು, ₹1,000 ರೂಪಾಯಿ ಕೊಟ್ಬಿಡ್ತೀನಿ. ಹೌದಾ? ಹೌದು. ಅವಳರಳೆದ ಕೊಳಗದಲ್ಲಿ ಇವಳರಳೆದಳು. ಮಾದೇವಣ್ಣ, ನೀನು ಫ್ರೀಸ್ ಮಾಡ್ಬೇಡ, ನಮ್ಗೆ ಎಲ್ಲಿ ಬೇಕಲ್ಲಿ ಫ್ರೀಸ್ ಮಾಡ್ಕೊತೀವಿ. ನಿನ್ ಪಡಿ ನೀವು ಓದ್ಕೊಂಡು. ಅವಳರಳೆದ ಕೊಳಗದಲ್ಲಿ ಇವಳರಳೆದಳು. ₹1,000 ರೂಪಾಯಿ ನಿನ್ನ ಕಡೆ ಹೊಡೆಯ. ಥ್ಯಾಂಕ್ ಯು. ಸೊ ಕಂಗ್ರಾಚುಲೇಷನ್ಸ್, ₹1,000 ರೂಪಾಯಿ ನಿನ್ನ ಖಾತೆಯಲ್ಲಿ ಭದ್ರ. ಥ್ಯಾಂಕ್ ಯು. ಈಗ 4ನೇ ಚಾನ್ಸ್ ಯಾವ ನಂಬರ್? 11. 11. ಶಾಲ್ ಐ ಲಾಕ್ 11? ಕೇಳೋದು ನೋಡಿದ್ರೆ ಭಯ ಆಗುತ್ತೆ. ಶಾಲ್ ಐ ಲಾಕ್ ಅಂದ್ರೆ ಕ್ಯಾನ್ ಐ ಬ್ಲಾಕ್ 11? ಇದು ಬೇರೆ ತರ. ಇಲ್ಲಿ ಬೇರೆಯವ್ರು ನಿಂತ್ಕೊಂಡಿದ್ರೆ ಅದು ಚೆನ್ನಾಗಿಲ್ಲ. 11 ಬ್ಲಾಕ್ ಮಾಡಲ ಬೇಡ? ಸರಿ, 11 ಬ್ಲಾಕ್ ಪ್ಲೀಸ್. ಬ್ಲಾಕ್ 11. 11ನ್ನ ಬ್ಲಾಕ್ ಮಾಡಿದ್ಯಾ? 11ರ ಹಿಂದೆ ಯಾವ ಮೊತ್ತ ಇದೆ ನೋಡೋಣ. ಪ್ಲೀಸ್ ಶೋ ನಂಬರ್ 11. 40,000. ಓಕೆ. ಥ್ಯಾಂಕ್ ಯು. ಓಕೆ, 40,000 ರೂಪಾಯಿಗೆ. ಆರ್ ಯು ರೆಡಿ ಟು ಪ್ಲೇ ಕಾಸ್ಕೆ ಟಾಸ್? ಎಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರಾಜ ರಾಣಿ. ರಾಜನ ರಾಣಿನ? ರಾಜ. ದೊಡ್ಡ ಮೊತ್ತ 40,000 ರೂಪಾಯಿ. ಗೆದ್ದರೆ 81,000 ರೂಪಾಯಿ. ಓಕೆ.
ರಾಜನ ರಾಣಿ ರಾಜ ರಾಜ ರಾಜ. ನಾನೇನು ಮಾಡಲ್ಲ, ನನ್ನ ಕೈ ನೀನೇ ತೆಗಿ, ನೀನೇ ನೋಡು. ರಾಣಿ ಟಾಸ್ ಸೋತಿದ್ಯಾ, 1-0 ಗಾನ್. ನಾರಿಮ್ಮ ಈಗ ನಿನಗೆ 4,000 ರೂಪಾಯಿಗೆ ನಾನು ಕೊಡ್ತಾ ಇರೋಂಥ ಒಂದು ಚಾಲೆಂಜು, ಸೂಪರ್ ಡೂಪರ್ ಚಾಲೆಂಜು. ನೀನು ಒಂದು ಹಾಡು ಹೇಳಿದ್ರೆ ಖುಷಿಯಾಗಿ 4,000 ರೂಪಾಯಿ ಕೊಡು. ಬಹಳ ಖುಷಿಯಾಗಿ ಆಡ್ತೀನಪ್ಪ. ಓಕೆ, ಬಹಳ ಖುಷಿಯಾಗಿ ಆಡ್ತೀನಿ. ಕಲ್ಲರಳಿ ಹೂವಾಗಿ ಹೂವರಳಿ ಹೆಣ್ಣಾಗಿ ಸೊಗಡಿನ ಮಣ್ಣಿನ ಮಗಳಾಗಿ ಅರಿಶಿನ ಕುಂಕುಮ ಸಿರಿಗಾಗಿ ಜುಂಎಂದಳು ಎದೆಯಲಿ ಪದವಾಗಿ. ಕಲ್ಲರಳಿ ಹೂವಾಗಿ ಹೂವರಳಿ ಹೆಣ್ಣಾಗಿ. ಈ 4,000 ರೂಪಾಯಿಗೆ ಒಂದು ಬ್ಯೂಟಿಫುಲ್ ಸಾಂಗ್ ಆಡಿದ್ಯಾ. ಇದಕ್ಕೆ 40,000 ಕೊಟ್ಟರು ಕಮ್ಮಿನೇ, ಆದ್ರೆ ಈಗ ಸದ್ಯಕ್ಕೆ ಕೊಡೋದು 4,000 rupees. ಈಗ ಟೋಟಲ್ ಮೊತ್ತ 45,000. ಡನ್. ಮುಂದಿನ ನಂಬರ್ 2. ಪ್ಲೀಸ್ ಬ್ಲಾಕ್ ನಂಬರ್ 2. ಈಗ ರಾಘು ಎಷ್ಟು ಗೆಲ್ಬಹುದು? 2ರ ಹಿಂದೆ ಇರುವಂತ ಮೊತ್ತ -25. ಏನಪ್ಪಾ ಎತ್ಲೀಟು? ಅಣ್ಣ ನಾನೀಗ ಎತ್ಲಿಟ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೀನಿ. ಹೌದು. ಅಣ್ಣವ್ರು ಬೇರೆ ಫಾರಿನ್ಗೆಲ್ಲ ಹೋಗಿ ಬಂದು ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲ್ತ್ಕೊಂಡ್ ಬಂದಿದ್ದಾರೆ. ಹೌದು, ಮೌಥಾಯ್ ಅಲ್ವನ? ಮುವಾಯ್ ಥಾಯ್. ಅದನ್ನೇನಾದ್ರು ಆ ವಿದ್ಯೆನ ಅಲ್ಪ ಸ್ವಲ್ಪ ನನಗೆ ದಾರೆ ಎರೆದ್ರೆ ಒಲಿಂಪಿಕ್ ಅಲ್ಲಿ ಪದಕನ ಬಾಚ್ಕೊಂಡ್ ಬರೋಕೆ ಅನುಕೂಲ ಆಗುತ್ತೆ. ಅದನ್ನ ಅವ್ರು ನನಗೆ ಹೇಳ್ಕೊಟ್ರೆ ನಮ್ಮ ಕಡಬ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಏನಾದ್ರೂ ವ್ಯವಸ್ಥೆ ಮಾಡೋಣ. ಬ್ಯಾಂಕರ್ ಕಮಾನ್. ಫಸ್ಟ್ ಆಫ್ ಆಲ್ ಮುವಾಯ್ ಥಾಯ್ ಹೆಸರು ಕಲಿಬೇಕಾ ಮಾರ್ಷಲ್ ಆರ್ಟ್ಸ್ ಕಲಿಬೇಕಾ? ಹೌದು, ಅದನ್ನೇ ಹೇಳಕ್ ಬಂದೆ. ಅದ್ರ ಹೆಸರು ಕಲಿಬೇಕು. ಮುವಾಯ್ ಥಾಯ್. ಮುವಾಯ್ ಥಾಯ್. ತಾಯಿ ಕನ್ನಡ, ತಾಯಿ ಕನ್ನಡ. ಮುವಾಯ್ ಥಾಯ್ ಅಷ್ಟೇ. ಅದಕ್ಕೆ ಫಸ್ಟ್ ಬೇಕಾಗಿರೋದು ನಿಂತ್ಕೊಳ್ಳೋ ರೀತಿ. ನಿಂತ್ಕೊಂಡು ಒಂದು ಕಾಲು ಎಡಗಾಲು ಮುಂದೆ, ಎಡಗಾಲು ಸೀದಾ ಸ್ಟ್ರೈಟು, ಆಯ್ತಾ? ಎಡಗಾಲು ಸ್ವಲ್ಪ ಇಲ್ಲಿ ಬರಬೇಕು. ಎಡಗೈ ಎದುರುಗಡೆ ಬರೋರು ಹೊಡಿಬಾರ್ದು ಅಂತ ನಮ್ಮ ಕಣ್ಣು ಉಬ್ಬಿನ ನೇರಕ್ಕೆ ಇರಬೇಕು. ಸುಮ್ನೆ ಒಂದು ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಇವ್ರು ನನಗೆ ಸಹಾಯ ಮಾಡಕ್ಕೆ ಕಲಿಯಕ್ ಬಂದಿದಾರಾ? ಬೇಡವಾ? ಮುಂದಕ್ಕೆ ಸಹಾಯ ಬೇಕು ಸ್ವಾಮಿ. ನಾವ್ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಈ ಕೈ ಹಾಕ್ಬೇಕು ಅಂತ ನಾನು ಹೇಳೋದು. ಹಿಂಗಡಿಗಳು ಅದಕ್ಕೆ ಮುವಾಯ್ ಥಾಯ್ ಹಾಕ್ಬೇಕು. ಅದಕ್ಕೆ ಮುವಾಯ್ ಥಾಯ್ ಹಾಕ್ಬೇಕು. ಹೌದಲ್ವಾ? ಕನ್ನಡ ಪಿಕ್ಚರ್ ನೋಡಿದ್ರೆ ಸಾಕಲ್ಲ. ರೆಡಿ? ಮುವಾಯ್ ಥಾಯಲ್ಲಿ ರೋಷ ಮುಖ್ಯ. ಜಾಸ್ತಿ. ಓಕೆ. ಈಗ ಆಯ್ತಾ? ಈ ಕೈ ಇಲ್ಲಿರ್ಬೇಕು. ನನಗೆ ರೊಚ್ಚಿಗೆದ್ಬಿಟ್ಟಿದ್ದೀನಿ, ಬೇಗ ಹೊಡಿಯಕ್ ರೆಡಿ ಇರ್ಬೇಕು. ಬದ್ಲಿ ಮಂಡಿಲಿ ಎತ್ತಿ ಹೊಡಿರಿ. ಹಿಂಗೆ ಮಂಡಿಲಿ ಹೊಡಿಬೇಕು. ಈ ಪರ್ಸನಾಲಿಟಿಗೆ ಈ ಮುವಾಯ್ ಅವೆಲ್ಲ ಆಗಲ್ಲ. ಒಂದೇ ಒಂದು ಡ್ಯಾನ್ಸ್ ಸ್ಟೆಪ್ ಹೇಳ್ಕೊಟ್ಬಿಡು, ಅದರಿಂದ ನೀನ್ ಗುರುದಕ್ಷಿಣೆ ಕೊಟ್ಬಿಡ್ತಾನೆ. ಆಯ್ತಾ? ಒಂದೇ ಒಂದು ಡ್ಯಾನ್ಸ್ ಸ್ಟೆಪ್ ಮಾಡೋಣ. ಬಹಳ ಸುಲಭ ಇದು. ಹಂಗೆ ಒಂದು ಒಂದು ಎರಡು ಎರಡು ಒಂದು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು. ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ, ಆಡಬೇಡ ನನ್ನ ಜೊತೆ ಸ್ವಲ್ಪ ಗುಡಿ, ಕೈ ಮುಗಿವೆ ಮನೆಗೆ ನಡಿ, ಕೈ ಮುಗಿವೆ ಮನೆಗೆ ನಡಿ. ಥ್ಯಾಂಕ್ ಯು. ಬಾರಣ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಬರಲಿ. ನೀನ್ ಬಾರಣ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಬರಲಿ. ನಾನು ಇವ್ರಿಗೇನೋ ಕಾಸು ಕೊಟ್ಟು ಕಳಿಸ್ತೀನಿ. ನೀನ್ ನನಗೆ ಒಂದು 2,000 ರೂಪಾಯಿ ಕೊಡು, ನಾನು ಹಿಂಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ನೀನು ನನಗೆ ಕಲ್ತಿಲ್ವಾ ಕಷ್ಟಪಟ್ಟು? ಈಗ ಕಲ್ತಿದ್ದ ಇದು? ಮತ್ತೆ ಕಲ್ತಿದ್ದೇನು, ಪ್ರದರ್ಶನ ಮಾಡಿದ್ದು. ಡ್ಯಾನ್ಸ್ ಜೊತೆ ಫೈಟ್ ಹೇಳ್ಕೊಟ್ಟಿದ್ದೀನಿ ಅಲ್ವಾ?
ಓಕೆ, ಇವಾಗ ಫೈಟು ಡಾನ್ಸು ಎರಡು ಮಾಡಿದ್ರಲ್ಲ, ಇವಾಗ ಕಣ್ವ ಕೋಆಪರೇಟಿವ್ ಬ್ಯಾಂಕರು ಎಷ್ಟು ಕೊಡ್ತೀಯಪ್ಪ ಇಲ್ಲಿ? ನಮ್ಮ ಕಣ್ಣನ್ನ ಅವರು ತೆರೆಸ್ಬಿಟ್ಟಿದಾರಣ್ಣ. ತೆರೆಸ್ಬಿಟ್ಟಿದ್ದಾರೆ. ಆ ಫೈಟ್ಗೂ ಮತ್ತು ಹಾಡ್ಗೂ ಸೇರಿಸ್ಬಿಟ್ಟು ನಾವು ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 5,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. 5,000 ರೂಪಾಯಿ. 25,000 ರುಪೀಸ್ ಕಳ್ಕೊಂಡಿದ್ದೆ, ಆದ್ರೆ ಇವಾಗ 5,000 ರೂಪಾಯಿಗಳನ್ನ ನಿನಗೆ ಬ್ಯಾಂಕರ್ ಕೊಟ್ಟಿರೋದು. ಸೊ ಟೋಟಲ್ ಮೊತ್ತ ನಿನ್ನ ಖಾತೆಯಲ್ಲಿರೋದು 25,000 ರೂಪಾಯಿಗಳು. ಮುಂದಕ್ಕೆ ಹೋಗೋಕೆ ಮುಂಚೆ ನೀವು ಮಕ್ಕಳನ್ನ ನೋಡೋದಕ್ಕೆ ಎಷ್ಟು ತಿಂಗಳಿಗೊಂದ್ಸಲಿ ಹೋಗ್ತೀರಾ ಅಥವಾ ಎಷ್ಟು ವಾರಕ್ಕೊಂದ್ಸಲಿ ಹೋಗ್ತೀರಾ? ಯಾವಾಗ ಹೋಗ್ತೀರಾ? 2 ತಿಂಗಳಿಗೊಂದ್ಸತಿ ಹೋಯ್ತೀವಿ ಸರ್. 2 ತಿಂಗಳು 3 ತಿಂಗಳು ಆಗುತ್ತೆ. ಹಾ, ಒಂದೊಂದು ಟೈಮಲ್ಲಿ ಹೋಗಕ್ ಬರಕ್ಕೂ ಚಾರ್ಜ್ ಇರಲ್ಲ. ಹಾ. ಮಕ್ಳಿಗೋಸ್ಕರ ಚಪ್ಪಲಿ ತಗೊಂಡೋಗಿ ಕೊಟ್ಬಿಟ್ಟು ನೋಡ್ಕೊಂಡ್ ಬರೋಣ ಅಂತಿದ್ದೆ. ಇವ್ರ ಮಕ್ಳು ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರಲ್ವಾ, ಹೋಗ್ಬೇಕಾದ್ರೆ ಅದನ್ನ ಮಾರ್ಬಿಟ್ಟು ಚಾರ್ಜಿಗೆ ತಗೊಂಡೋಗಿ. ಮಕ್ಕಳ ಬನ್ನಿ ಇಲ್ಲಿ. ಓಕೆ ರಾಘು, ನೀನೀಗ ಗೇಮ್ ಆಡ್ತಿದ್ಯಾ, ಆದ್ರೆ ಮಕ್ಕಳ ಮುಖದಲ್ಲಿ ಒಂದು ನಗು ಬರಬೇಕು. ಅದಕ್ಕೆ ಒಂದು ಸರ್ಪ್ರೈಸ್ ಕೊಡೋಣ ಮಗುಗೆ. ನನಗೂ ಗೊತ್ತಿಲ್ಲ. ಲಕ್ಕಮ್ಮ ಬಾ. ಇವರು ಶೂ ಕೊಡಿಸ್ಬೇಕು, ಚಪ್ಪಲಿ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರು, ಆದ್ರೆ ಆಗ್ಲಿಲ್ಲ. ನಾವೇ ಕೊಡಿಸ್ಬಿಡ. ರಾಘು, 5 ಚಾನ್ಸ್ ಆಗಿದೆ. ಮುಂದಿನ ನಂಬರ್ ಯಾವುದು? 13. ಅನ್ಲಕ್ಕಿ 13. ನಿನಗೆ ಲಕ್ಕಿನ ಅನ್ಲಕ್ಕಿನ? ನನಗೆ ನಂಬರ್ ಇಷ್ಟ ಇಲ್ಲ. ಶಾಲ್ ಐ ಬ್ಲಾಕ್ ನಂಬರ್ 13? ಎಸ್. ಓಕೆ, ನಂಬರ್ 13 ಬ್ಲಾಕ್ ಮಾಡಿ. 13ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 2,000 ರೂಪೀಸ್. ಪಾಸಿಟಿವಾ? ಮತ್ತೆ ಸಮಾಧಾನನಾ? ರಾಘು, 25,000 ರೂಪಾಯಿ ಇದೆ, ಆದ್ರೆ ನೀನು ಆಡ್ತಾ ಇರುವಂತಹ ಈಗ ಮೊತ್ತ 2,000 ರೂಪಾಯಿ. ಕಾಸಿಗೆ ಟಾಸ್. ಏನು ಮಾಡೋದಕ್ಕಾಗಲ್ಲ. ಚೈನ್ನ ಮುರಿಬೇಕು ಅಂದ್ರೆ ಹೌದು, ಟಾಸ್ ಹಾಕ್ಲೇಬೇಕು. ಓಕೆ, Yes. ರಾಘು, 2,000 ರೂಪಾಯಿಗೆ ಆರ್ ಯು ರೆಡಿ ಟು ಪ್ಲೇ ಕಾಸ್ಗೆ ಟಾಸ್? ರೆಡಿ. ರಾಜನ ರಾಣಿನ? ರಾಜ. 2,000 ರೂಪಾಯಿಗೆ ರಾಜ ಅಂತ ಹೇಳ್ತೀಯ. ನೋಡೋಣ. ರಾಜ. ಥ್ಯಾಂಕ್ ಯು. ಈಗ 2,000 ರೂಪಾಯಿಗೆ ನಿಂಗೆ ಒಂದು ಆಡಿಯೋ ಪ್ಲೇ ಮಾಡ್ತೀನಿ. ಅದು ಯಾರ ಧ್ವನಿ ಅಂತ ನೀನು ಗುರುತಿಸ್ಬೇಕು ಅಷ್ಟೇ. ಸಿನಿಮಾದವ್ರದ ಅಲ್ಲದೆ ಇರೋರು? ಅವೆಲ್ಲ ಹೇಳಲ್ಲ, ಯಾಕೆ ನಾನು ಹೇಳ್ಕೊಟ್ಬಿಡ್ತೀನಿ ನಿಂಗೆ. ಓಕೆ, 2,000 ರೂಪಾಯಿಗೆ ಆಡಿಯೋ ಕ್ಲಿಪ್. ನನಗೆ ಗೊತ್ತಿತ್ತು ಅಂಬರೀಷ್ ಅವ್ರನ್ನ ಕುದುರೆಗಿದ್ರೆ ಸಾಕಿದ್ದಾರೆ ಅಲ್ಲಿ. ಅಂಬರೀಷ್, ನನಗೊಂದು ಆಸೆ ಇದೆ ಕಣಪ್ಪ. ಏನು ಹೇಳಪ್ಪ ನಿನ್ನ ಆಸೆ? ಏನು ಬೇಕು ನನಗೆ? ಒಂದು ರೇಸ್ ತೊಡಬೇಕು. ರೇಸ್ ತೊಡಬೇಕಾ? ಒಂದು ಕಂಡೀಷನ್ ಏನು? ರೇಸ್ ಆಡುವಾಗ ರೇಸ್ ಇದ್ದಾಗ ನೀವು ಬರ್ಕೊಡ್ದು. ಬೆಳಿಗ್ಗೆ ನೋದ್ ಬೇಕಾರೆ ಬಾ. ಗೊತ್ತಾ? ಶೋರ್? ಶೋರ್. 2,000 ರೂಪಾಯಿ ಕಳ್ಕೊಬೇಡ. ಇಲ್ಲ, ಇದು ಶೋರ್. ಇದು ಓಕೆ, ಯಾರು? ನಮ್ಮ ತಂದೆ. ಪೂರ್ತಿ ಹೆಸರು ಹೇಳು. ನಮ್ಮ ತಂದೆ S.A. ಚಿನ್ನೇಗೌಡ. ನೋಡೋಣ, ನಿಮ್ಮ ತಂದೆ ಚಿನ್ನಗೌಡರು ಅಂತ ಹೇಳ್ತಿದ್ಯಾ. ಈಗ 2,000 ರೂಪಾಯಿಗೆ ಸರಿನಾ ತಪ್ಪ ನೋಡೋಣ. ವಿಡಿಯೋ ಪ್ಲೀಸ್. ಅಂಬರೀಷ್, ನನಗೊಂದು ಆಸೆ ಇದೆ ಕಣಪ್ಪ. ಏನು ಹೇಳಪ್ಪ ನಿನ್ನ ಆಸೆ? ಏನು ಬೇಕು ನನಗೆ? 2,000 ರೂಪೀಸ್. ಕಂಗ್ರ್ಯಾಚುಲೇಷನ್ಸ್. 25 ಇದ್ದಿದ್ದು ಇವಾಗ 27. ಓಕೆ, ಮುಂದಿನ ನಂಬರ್ 6. 6. ಶಲ್ ಐ 6. ಬ್ಲಾಕ್ 6? ಪ್ಲೀಸ್ ಬ್ಲಾಕ್. ಬ್ಲಾಕ್ ನಂಬರ್ 6. ಈಗ ನಿಮ್ಮ ತಂದೆಯವ್ರ ಕ್ಲಿಪ್ ನೋಡೋದಲ್ಲ, ಒಂದ್ಸಲಿ ಪಾಂಡ್ರಂಗ ಅಂದ್ರು. ಪಾಂಡ್ರಂಗ. 6 ಪಾಂಡ್ರಂಗ. ಪಾಂಡ್ರಂಗ ಕಾಪಾಡ್ತಾನ ಇಲ್ಲ ನಿನಗೆ ಕೈ ಬಿಡ್ತಾನ ಗೊತ್ತಿಲ್ಲ. ನೋಡೋಣ, 6 ಹಿಂದೆ ಇರುವಂತಹ ಮೊತ್ತ ಎಷ್ಟು? 25,000 ರೂಪೀಸ್. ಪಾಂಡ್ರಂಗ. 25,000 ರೂಪಾಯಿಗಳಿಗೆ ಐ ಯು ರೆಡಿ ಟು ಪ್ಲೇ ಕಾಸ್ಕೆ ಟಾಸ್? ರೆಡಿ. ರಾಜ. ಐಶಾ, ನೋಡೋಣ. 25,000 ರೂಪಾಯಿಗೆ ಹೌದು. ರಾಘವ್
ರಾಜ ಬಾ ಓಕೆ 25,000 ರೂಪಾಯಿ ಇವಾಗ ಗಳಿಸ್ಬೇಕು ಅಂದ್ರೆ ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅದು ಕರೆಕ್ಟ್ ಆದ ಉತ್ತರ ಕೊಡಬೇಕು. ಸುರೇಶನ ತಂದೆಗೆ 4 ಜನ ಮಕ್ಕಳು. ಮೊದಲನೇವನು ಮಾರ್ಚ್, ಎರಡನೇವನು ಏಪ್ರಿಲ್, ಮೂರನೇವನು ಜೂನ್, ನಾಲ್ಕನೇವನ ಹೆಸರೇನು? ಸುರೇಶ್. ಹೆಂಗಪ್ಪ? ಮೊದಲನೇವನು ಎರಡನೇ ಯಾರು ಗೊತ್ತು, ನಾಲ್ಕನೇ ಅವನೇ ಆಗಿರ್ಬೋದು. ಗ್ಯಾರಂಟಿನಾ? ನೀನು ತುಂಬಾ ಎದುರಿಸ್ಬೇಡ ಕಣೋ. ಸಮಾಜ್ ಕಣ 25,000 rupees. ಟೋಟಲ್ ಮೊತ್ತ ನೀನು ಗಳಿಸಿರೋದು 52,000. ಥ್ಯಾಂಕ್ ಯು. ಚೆನ್ನಮ್ಮ ಅವರೇ, 52,000 ರೂಪಾಯಿ ಇದುವರೆಗೂ ಗೆದ್ದಿರೋದು. ಅಂಗಡಿ ಆಗುತ್ತಾ ಅಷ್ಟರಲ್ಲಿ? ನಾನು ಹೇಳದ್ನಲ್ಲ ಸರ್, ನೀವು ಎಷ್ಟು ಕೊಟ್ರು ನಮ್ಗೆ ಸಂತೋಷ ಅಂತ. ನಾವು ಕೊಡ್ತಾ ಇಲ್ಲ, ಅವರು ಗೆಲ್ತಾ ಇದ್ದಾರೆ. ನಾವು ಕೊಡ್ತಾ ಇಲ್ಲ, ನಮ್ಮ ಅವ್ರು ಪರವಾಗಿ ಗೆಲ್ಲೋದ್ರಿಂದ ನಮ್ಗೆ ಎಷ್ಟು ಕೊಟ್ರು ಸಂತೋಷ. ಆ ತರ ಅಟಿಟ್ಯೂಡ್ ಇರಬೇಕು. ಯಾವತ್ತೂ ಅತಿಯಾಗಿ ನಾವು ಅತಿ ಬಯಸ್ಬಾರ್ದು. ಆಸೆ ಬಯಸಲ್ಲ ಸರ್. ಸೊ ಆಟ ಆಡೋಣ, ಎಷ್ಟು ಬರುತ್ತೆ ಅಷ್ಟು ನೀವು ಖುಷಿಯಾಗಿ ತಗೊಂಡೋಗಿ. ಓಕೆ, ಅವ್ರಿಗೋಸ್ಕರ ಆಟ ಆಡ್ತಿರೋದ್ರಲ್ಲಿ ನನಗೆ ಆಸೆ ಜಾಸ್ತಿ ಆಗ್ತಿರೋ, ಕೊಟ್ಬಿಡೋಣ ಗೆದ್ಬಿಡೋಣ ಅಂತ. ಓಕೆ, ಒಳ್ಳೆ ಥ್ಯಾಂಕ್ ಯು. ಇದೆ. ಈಗ ಮುಂದಿನ ನಂಬರ್ ಯಾವ್ದು ಬೇಕು? 10. ಪ್ಲೀಸ್ ಬ್ಲಾಕ್ ನಂಬರ್ 10. 10ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ₹5,000. ಸರ್ ರಘು, 5,000 ರೂಪಾಯಿಗೆ ಆರ್ ಯು ರೆಡಿ ಟು ಪ್ಲೇ ಕಾಸ್ಕೆಟ್ ಟಾಸ್? ರೆಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾಣಿ ಕೇಳೇ ಇಲ್ವಲ್ಲ? ಕಾನ್ಫಿಡೆಂಟಾ? ರಘು ರಾಣಿ. ಥ್ಯಾಂಕ್ ಯು. ಓಕೆ, ಈಗ ನಿನಗೆ ಒಂದು ಇಮೇಜ್ ಅನ್ನ ತೋರಿಸ್ತೀನಿ. ಅದು ಯಾರ ಇಮೇಜ್ ಅಂತ ನೀನು ಗೆಸ್ ಮಾಡಿದ್ರೆ 5,000 ರೂಪಾಯಿ ನಿನಗೆ. ಓಕೆ, ಇಮೇಜ್ ಪ್ಲೀಸ್. ಮುರಳಿನಾ ಶ್ರೀಮುರಳಿನಾ? ಶ್ರೀಮುರಳಿ. ಶ್ರೀಮುರಳಿ. ಓಕೆ, ನೋಡೋಣ. ಐ ಯು ಶೋರ್? 5,000 ರೂಪಾಯಿಗೆ ನಿನ್ನ ಉತ್ತರ ಶ್ರೀಮುರಳಿ? ಐ ಆಮ್ ಶೋರ್. ಓಕೆ, ನೋಡೋಣ. ಶ್ರೀಮುರಳಿನಾ ಯಾರು? ಓಕೆ, 57,000 ನಿನ್ನ ಖಾತೆಯಲ್ಲಿ ಭದ್ರವಾಗಿದೆ. ಮುಂದಿನ ನಂಬರ್ ಯಾವುದು? 4. ಯೋಚನೆ ಮಾಡು. ಈಗಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಸರಿಯಾದ ಅಮೌಂಟ್ ಬಂತು ಅಂದ್ರೆ, ಅವ್ರಿಗೆ ಹೆಲ್ಪ್ ಆದ್ರೆ ಅವರ ಮಕ್ಕಳನ್ನ ಕರ್ಕೊಂಡ್ಬಂದು ಅದೊಂದು ಕೇಳೋದು ಬರುತ್ತೆ. ಈಗ ನಿಮ್ಮ ಮಕ್ಕಳನ್ನ ನೀವು ಬೇರೆ ಕಡೆ ಸೇರಿಸಿದ್ರ, ನಿಮ್ಮ ಕಷ್ಟ ಇದೆ, ಓಕೆ. ಆದ್ರೆ ಇವತ್ತು ಇಲ್ಲಿ ಯಾವುದೋ ಒಂದು ಅಮೌಂಟ್ ನಮ್ಮ ರಾಘು ಅವ್ರು ಗೆದ್ರು ಅನ್ಕೊಳ್ಳಿ. ಆ ಅಮೌಂಟ್ ಇಂದ ನೀವು ನಿಮ್ಮ ಒಂದು ಅಂಗಡಿ ಮಾಡ್ಕೋತೀರಾ ಅಥವಾ ಯಾವ್ದಕ್ಕಾದ್ರೂ ಬಂಡವಾಳ ಹಾಕೊಂಡು ನಿಮ್ಮ ಜೀವನನ ರೂಪಿಸ್ಕೋತೀರಾ. ಆಗ ನಿಮ್ಮ ಮಕ್ಕಳನ್ನ ನೀವು ನಿಮ್ಮ ಜೊತೆಲಿ ಇಟ್ಕೋತೀರಾ? ನೋಡ್ಕೊಂತೀವಿ ಸರ್. ಓಕೆ. ಓಕೆ. ಸೊ ನೀವೀಗ ಮಾತು ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳನ್ನ ಜೊತೆಲಿಟ್ಟು ಸಾಕ್ಬೇಕು. ಖಂಡಿತ ಸಾಕ್ತೀವಿ. ಓಕೆ ರಾಘು, 4 ಬ್ಲಾಕ್ ಮಾಡೋಣ. ಪ್ಲೀಸ್ ಬ್ಲಾಕ್ ನಂಬರ್ 4. 4ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ರಾಘು, ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈಗ ಏನಪ್ಪಾ, ಯಾವ ತರ ಹೆಲ್ಪ್ ಮಾಡ್ತೀಯಾ? 10,000 ರೂಪಾಯಿ ಕಳ್ಕೊಂಡ್ಬಿಟ್ಟವ್ರೆ. ತುಂಬಾ ಚೆನ್ನಾಗಿ ಡಾನ್ಸು ಮಾಡಿದ್ರು ಅವಾಗ. ಅವ್ರು ಇನ್ನೂ ಅದ್ಭುತವಾದ ಡಾನ್ಸರು ಅಂತ ಗೊತ್ತು. ಒಂದು ಡ್ಯಾನ್ಸ್ ಅಂದ್ರೆ ಅವಾಗ ನಾನು ಅವ್ರ ಜೊತೆ ಮಾಡ್ಬಿಟ್ಟೆ. ಕೂತು ನೋಡ್ಬೇಕು ಅನಿಸ್ತಾ ಇದೆ. ಬೇರೆ ಬೇರೆ ತರದ್ದು ಡ್ಯಾನ್ಸ್ಗಳು ಮಾಡ್ಸೋಣ. ಬೇರೆ ತರ. ರಾಘು, ಆರ್ ಯು ರೆಡಿ? ರೆಡಿ. 1, 2, 3 ಸ್ಟಾರ್ಟ್. ಓಕೆ, ಇದೇ ಸಾಂಗ್ ಈಗ ಟೆಂಪೋ ರೈಸ್ ಆಗುತ್ತೆ. ರೈಸ್ ಆಗುತ್ತಾ? ಯಾ. ಅಯ್ಯೋ. ಓಕೆ, ರೆಡಿ. ಓಕೆ, ರೆಡಿ. Boom.
ನಮ್ಮ ಕೋಟೆ ಈ ಕೋಟೆಗೆ ನೀನೇ ತಾಯಿ ಈ ಭೂಮಿಯೇ ನಾಡು ಈ ನಾಡಲ್ಲೆಮ್ಮ ದುರ್ಗ ಈ ದುರ್ಗಕ್ಕೆ ನೀನೇ ತಾಯಿ ಸೂಪರ್. ಇಷ್ಟು ನಾನು ಏನಾದ್ರು ಮಾಡಕ್ ಹೋದ್ರೆ ತೊಡರಾಕಂ ಬಿದ್ದು ಬಿಡ್ತೀನಿ. ನಿಂಗೆ ಯಾವ ಫಾರ್ಮ್ ಬರಲ್ಲ ಮಗ? ನಂಗೆ ಜಾಸ್ ಬರಲ್ಲ, ಹಾ ಆಮೇಲೆ ಬಾಲ್ ಡ್ಯಾನ್ಸ್ ಬರಲ್ಲ, ಹಾ ಹಾ ಬಿ ಬಾಯಿಂಗ್ ಬರಲ್ಲ. ಹಾ ಕಲಿಬೇಕು ಅಂತ ಆಸೆ, ಕಲಿತೀನಿ. ವಿಜಿಬಾಯ್ ನೀವೇನೇನು ಬರಲ್ಲ ಅಂತ ಹೇಳಿದ್ರಲ್ಲ 3 ಐಟಮು, ಹಾ, ಅವು ನನಗೆಲ್ಲ ಬರುತ್ತೆ. ಕಲಿಸ್ತೀರಾ? ನಾಳೆಯಿಂದನೇ ನಾಳೆ ಅನ್ನೋದು ಹಾಡು. ಎಲ್ಲರೂ ಸಾಮಾನ್ಯವಾಗಿ ತಲೆ ಮೇಲೆ ನಿಂತ್ಕೊತಾರಲ್ವಾ, ಹಾ. ನಾನು ಕೂದಲು ಮೇಲೆ ನಿಂತ್ಕೊಂಡ್ಬಿಡ್ತೀನಿ. ಇಲ್ಲ, ನೀವು ಸುಮ್ಮನೆ ದುಡ್ಡು ಕೊಟ್ಬಿಡಿ, ಇಷ್ಟ ಆಗಿದ್ರೆ ದಯವಿಟ್ಟು. ನಮಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ. ಹಾಗಾಗಿ ನಾವು ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ 10,000 ರೂಪಾಯಿಗಳನ್ನ ಸೂಪರ್ ಲೇ ಚಿಂದಿ. ಖುಷಿನಪ್ಪ. ರಘು, ಈಗ ನಿನ್ನ ಖಾತೆಯಲ್ಲಿರುವಂತಹ ಮೊತ್ತ 57,000 ರೂಪಾಯಿ. ಓಕೆ ರಘು, 10ನೇ ಚಾನ್ಸ್. ನೆಕ್ಸ್ಟ್ ನಂಬರ್ 9. 9. ಓಕೆ, ನೋಡೋಣ. ನವಗ್ರಹ 9. ಪ್ಲೀಸ್ ಬ್ಲಾಕ್ ನಂಬರ್ 9. ನಂಬರ್ 9 ಎಷ್ಟಿದೆ? 20,000 ರೂಪಾಯಿಗಳು. ಓಕೆ, ಬಟ್ ಕಾಸಿಗೆ ಟಾಸು. ಎಸ್. ರಾಘವ್, 20,000 ರೂಪಾಯಿಗೆ ಆರ್ ಯು ರೆಡಿ ಟು ಪ್ಲೇ ಕಾಸ್ಗೆ ಟಾಸ್? ರೆಡಿ. ಚೆನ್ನಮ್ಮ ಅವ್ರನ್ನ ಕೇಳು. ಚೆನ್ನಮ್ಮವ್ರು ಏನು ಹೇಳಿ? ರಾಣಿನೇ ಹೇಳಿ. ನನ್ನ ಮುಖ ಯಾಕೆ ನೋಡ್ತೀಯ ಗುರು? ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಬ್ಯಾಂಕರ್, ನಿಮ್ಮ ಹತ್ರ ಬುದ್ಧಿ ಇದೆ, ನಮ್ಮ ಹತ್ರ ಕೋತಿ ವಿದ್ಯೆ ಇದೆ. ರಾಜ. ರಾಜ, ರಾಘು, 20,000 ರೂಪಾಯಿಗೆ ದ ಫೈನಲ್ ಆನ್ಸರ್ ಇಸ್ ರಾಜ. ರಾಣಿ. ಟಾಸ್ ಸೋತ್ರೆ 1-0 ಢಮಾರ್. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಪ್ಲೀಸ್. ಸದನದಲ್ಲಿ ಶಾಸಕರು ಯಾವ ಚಿತ್ರ ನೋಡಿ ಸಿಕ್ಕಿಬಿದ್ದರು? ಯಾರ? ಕಪ್ಪು ಶಾಸಕರು. ಚಿತ್ರ, ಕಪ್ಪು ಬಿಳುಪು ಚಿತ್ರ, ಬಣ್ಣದ ಚಿತ್ರ, ಕಡು ನೀಲಿ ಚಿತ್ರ, ಭಕ್ತಿ ಚಿತ್ರ. 3ನೇ ಆಪ್ಷನ್ ಸರಿಯಾದ ಉತ್ತರ. ಕಡು ನೀಲಿ ಚಿತ್ರ. 2,000 ರೂಪೀಸ್. ತಂದ, ಈಗ 59,000 ರೂಪಾಯಿಗಳು ನಿನ್ನ ಅಕೌಂಟಲ್ಲಿದೆ. ಮುಂದಿನ ನಂಬರ್ 5. ಪ್ಲೀಸ್ ಫ್ರೀಸ್ ನಂಬರ್ 5. 5ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ದಯವಿಟ್ಟು ಕ್ಷಮಿಸಿ ವಿಜಯಬಾಯ್, ಚೆನ್ನಮ್ಮವ್ರೆ. ಭರವಸೆಯ ಬದುಕು, ಕಟ್ಟೋಣ, ಬಾಳೋಣ, ಬೆಳಗೋಣ. ಹೋಗಿರೋದೇನು ಬಂದ್ಬಿಡುತ್ತಾ ಅಲ್ಲಿ? ನಾನಿದ್ದೀನಿ ಮಾದೇವ ಇದ್ದಾನೆ, ಏನಕ್ಕೆ ಎದುರ್ಕೋಬೇಕು? ಚೆನ್ನಮಾರೆ, ಹೇಳಿ. 24,000 ರೂಪಾಯಿ ಆಗಿದೆ ಈಗ. ಅವ್ರ ಸಂತೋಷ ಎಷ್ಟು ಕೊಟ್ಟರು ಸಾಕು ಅಂತ ಹೇಳಿದ್ನಲ್ಲ ಸರ್. ಸಂತೋಷ ನಮಗೆ. ಚಿಕ್ಕ ಅಂಗಡಿ ಇಟ್ಕೊಂಡಾದ್ರೂ ನಾನು ಜೀವನ ಮಾಡ್ಕೊಂಡು. ಏನೇನು ಸಿಗುತ್ತೆ ನಿಮ್ಗೆ? 24,000 ರೂಪಾಯಿ ಅಂಗಡಿ ಆಗುತ್ತಾ? ನಮ್ಗೆ ಸಾಕು ಸರ್, ಚಿಕ್ಕದೇ ಸಾಕು. ಆದ್ರೆ ನಮ್ಮ ಬ್ಯಾಂಕರ್ ಏನ್ ಮಾಡ್ಬೇಕು? ಕಳ್ಕೊಂಡಿದ್ರೆ ಅನ್ಬಿಟ್ಟು ಹಂಗೆ ಕೊಡೋಕ್ಕೂ ಬರಲ್ಲ. ನನಗೇನಂದ್ರೆ ಒಟ್ಟಿನಲ್ಲಿ ಕಷ್ಟಪಟ್ಟು ಕಳಿಸ್ಬೇಕು, ದುಡ್ಡಿನ ಬೆಲೆ ಏನು ಗೊತ್ತಾಗಬೇಕು. ಖಂಡಿತ ಹೌದು. ರೆಡಿ. ಏನ್ ಮಾಡ್ಬೇಕು ಹೇಳಿ? ಒಂದು 25 ದಂಡ ಹೊಡಿಯೋಣ, ಡಿಪ್ಸ್ ಹೊಡಿಯೋಣ. ರೆಡಿ? ಕಮಾನ್ ಮಗ. ಜೈ ಮಾದೇವ. ಚಾಲ್ ಬಡ ಮಾಧವ. 1 2 1 3 2 3 4 2 5 6 7 8 9 10. ಕಮಾನ್. 11 ಕಮಾನ್. 12 13 14 ಕಮಾನ್. 11 ಮೋರ್. 25 14
ಶ್ರದ್ಧೆ ಮತ್ತು ಶ್ರಮ. ಬರೋ ನಾನೇನು ಸಪೋರ್ಟ್ ಕೊಡೋಂಗಿಲ್ಲ ಚಿನ್ನ. ಆಗುತ್ತೋ ಅಥವಾ ಆಗಲ್ವೋ? ಕಷ್ಟ ಆಗ್ತಾ ಇದೆ. ಟ್ರೈ 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 ಕಮಾನ್ ಕಮಾನ್ ಕಮಾನ್. 16. ಕಂದ ನಾನು ಕಂಟಿನ್ಯೂ ಮಾಡ್ತೀನ. ಹಚ್ಚಿದೆ. 19, 20, 21, 22, 23, 24, 25. ಥ್ಯಾಂಕ್ ಯು. ನೀವಿಬ್ರು ತಪ್ಕೊಬೇಡ್ರಪ್ಪ, ನಾನು ನಿಮ್ಮನ್ನು ತಪ್ಕೋತೀನಿ. ಪಾಪ ಅವನಿಗೆ ಅಷ್ಟು ಕಷ್ಟ ಕೊಡ್ತೀಯಲ್ಲ ನೀನು. ಬೇರೆ ಯಾವ್ದಾರ ಟೈಮಲ್ಲಿ ಅರ್ಧಂಬರ್ಧ ಮಾಡಿದ್ರೆ ದುಡ್ಡು ಕೊಡ್ತಾ ಇರಲಿಲ್ಲ. ಆದ್ರೆ ಒಂದು ಕಷ್ಟಕ್ಕೋಸ್ಕರ ನೀವಿಬ್ರು ಬಂದು ಕಂಪ್ಲೀಟ್ ಮಾಡ್ದಲ್ಲ. ಸ್ನೇಹಿತರು, ಖುಷಿ ಆಯ್ತಾ? ಕಣ್ಣನ್ನು ತೆರೆಸ್ಬಿಟ್ರಪ್ಪ. ನಾನು ಆಕ್ಚುಲಿ ನನ್ನ ಗೇಮಲ್ಲಿ ಪಾಲ್ಗೊಳ್ಳೋಂಗಿಲ್ಲ. ಆ -35 ಹೊಟ್ಟೆ ಹೊರದಾಯ್ತು ನನಗೆ. 25 ಕಂಪ್ಲೀಟ್ ಮಾಡಿದೀವಿ. ಎಷ್ಟು ಕೊಡ್ತೀಯ? ನಮ್ಮ ಕಣ್ವ ಕೋಆಪರೇಟಿವ್ ಬ್ಯಾಂಕ್ ಕಡೆಯಿಂದ ಮತ್ತೆ 10,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ರಾಘವ್, 24,000 ರೂಪಾಯಿಗಳಿತ್ತು. ಈಗ ನೀನು ಡಿಪ್ಸ್ ಹೊಡೆದು ನಾನು ಕಂಪ್ಲೀಟ್ ಮಾಡಿ 10,000 ರೂಪಾಯಿಗಳನ್ನ ಗಳಿಸ್ಕೊಂಡಿದ್ಯಾ. ಆದ್ರೆ ಈ -35, ವಿ ಆರ್ ವೆರಿ ಸಾರಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಲಾಸ್ಟ್ ಚಾನ್ಸ್. ಬಿ ವೆರಿ ವೆರಿ ಕೇರ್ಫುಲ್. ಇರೋದು ಕೇವಲ 5 ನಂಬರ್. ಯಾವ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ತೀಯ? ನಿನ್ನ ಇಷ್ಟು ಶ್ರಮ ಚೇಂಜ್ ಆಗ್ಬೋದು. ಯಾಕಂದ್ರೆ ಇನ್ನ 1 ಲಕ್ಷ ಕೂಡ ಅದರಲ್ಲೇ ಇದೆ. ಅವ್ರ ಹತ್ರ ಮಾತಾಡ್ತೀಯಾ? ಕೇಳು. ಚೆನ್ನಮ್ಮ, ನೀವು ಹೇಳಿ ಯಾವ ನಂಬರ್ ತಗೋಬಹುದು? 15 ಸರ್. 15. ಹೌದು. ನಾವೇನ್ ಮಾಡ್ಲಿ? ನನಗೆ ಯಾಕೋ 3 ಅನ್ಸ್ತಾ ಇದೆ. 15. ಕಮಾನ್ ಟೆಲ್ ಮೀ. 15 ಬೇಕಾ? ಬ್ಲಾಕ್ ಮಾಡ್ಲಾ? ಬ್ಲಾಕ್ ಮಾಡ್ಲಾ? ಮಾಡಿ. ಬ್ಲಾಕ್ ನಂಬರ್ 15. ಮಾಡ್ರಗ ಪ್ಲೀಸ್. 15ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 30,000. ನೀನೇನಾದ್ರೂ ಇದನ್ನ ಕರೆಕ್ಟಾಗಿ ಗೆದ್ಬಿಟ್ರೆ 64,000 ರುಪೀಸ್ ಆಗುತ್ತೆ. ರಾಘೋ, 30,000 ರೂಪಾಯಿ ಗೆಲ್ಲೋದಕ್ಕೆ ಕಾಸಿಗೆ ಟಾಸು, ಕಾಸಿಗೆ ಟಾಸು. ಆರ್ ಯು ರೆಡಿ? ಏನಿರ್ಬೋದು? ರಾಣಿ. ಅಮ್ಮ ರಾಣಿ ಅಂತ ಹೇಳ್ತಾ ಇದ್ದಾನೆ. ರಾಣಿನಾ? ರಾಣಿ. ರಾಘು, ರಾಣಿನ? ಶೋರ್? ನನ್ನ ಕೈ ಹೀಗೆ ಇದೆ. 30,000 ರೂಪಾಯಿಗಳು. 30,000 ರೂಪಾಯಿ ಗೆದ್ರೆ 64,000. ಗ್ಯಾರಂಟಿನಾ? ಗ್ಯಾರಂಟಿ. ಗ್ಯಾರಂಟಿನಾ? ಕನ್ಫರ್ಮ್. ನನಗೂ ಗೊತ್ತೆ, ನನಗೂ ಬೇಜಾನ್ ಟೆನ್ಷನ್ ಆಗ್ತಾ ಇದೆ. ರಾಣಿನೇನಾ? ಫೈನಲ್ ಚಾನ್ಸ್ ರಾಣಿ? ರಾಣಿ! ನಂದೇ ಒಂದ್ಸಲಿ ಹೊಡಿ ನೋಡೋಣ, ನನಗೋಸ್ಕರ. ಅದು ಸೂಪರ್ ಕಣ. ದಿಸ್ ಇಸ್ ದ ಗೇಮ್ ಆಫ್ ಲಕ್. 30,000 ರೂಪಾಯಿಗೆ ರಾಘು. ನೀನು ಏನು ಕೇಳೋ, ಕೇಳಿದ್ ಮಾಡ್ತೀನಿ. ಓಕೆ, ಒಂದೇ ಒಂದು ಆಟ ಆಡಿಸ್ತೀನಿ. ನೀನು ಅದ್ರಲ್ಲಿ ಪಾಸ್ ಆಗ್ಬಿಟ್ರೆ 64,000. ಬರ ಮಾದೇವ, ನೀನು ಬರ. 1 ನಿಮಿಷ ಟೈಮ್ ಕೊಡ್ತೀನಿ. ಎಷ್ಟು ಬಾಲ್ ಹಾಕ್ತೀನಿ ನಾನು ಡಿಸೈಡ್ ಮಾಡ್ತೀನಿ. ಮಿನಿಮಮ್ 5 ಬಾಲ್ ಹಾಕ್ಬೇಕು ನೀನು. ಓಕೆ, ಆದ್ರೆ ಏನ್ ಮಾಡಬೇಕು? ಹೇಗಿದೆಯಲ್ಲ, ಯು ಶುಡ್ ಜಸ್ಟ್ ಪ್ಲೇ. ಹಂಗ ಆಚೆ ಹೋಗ್ಬಾರ್ದು. ಹೌದಾ? ಬಕೆಟ್ ಒಳಗೆ ಹೋಗ್ಬೇಕು. 1 minute ಟೈಮ್ ಸ್ಟಾರ್ಟ್ ನೌ. ಜಾತ್ರೆಗೆ ಜಾತ್ರೆಗೆ ಒಂದು ಅಷ್ಟೇ ಅಣ್ಣ. ಅಣ್ಣ, ನೆಕ್ಸ್ಟ್ ಒಲಿಂಪಿಕ್ ಅಲ್ಲಿ ನಮಗೆ ಇನ್ನೂ ಒಂದು ಮೆಡಲ್ ಗ್ಯಾರಂಟಿ ಅಣ್ಣ. ಯಾಕೆ? ನಾಳೆಯಿಂದ ಬಿಡ್ತೀನಿ. ಬಕೆಟ್ ಬಾಲ್ 2 ಕೊಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀವಿ. ಒಲಿಂಪಿಕ್ ಅಲ್ಲಿ ಮತ್ತೊಂದು ಮೆಡಲ್.
Raghu, congratulations, 30,000 rupees, you win! Total 64,000 rupees. ಆದ್ರೆ ಒಂದು ಕ್ಯೂರಿಯಾಸಿಟಿ ಇದೆ ನನಗೆ. 3 ಮತ್ತೆ 15 ಮಧ್ಯೆ ನಿನಗೆ ಒಂದು ಕನ್ಫ್ಯೂಷನ್ ಇತ್ತು. ಅವ್ರು 15 ಅಂದ್ರು, ನೀನ್ 3 ಅಂದೆ. 3ರ ಹಿಂದೆ ಏನಿರ್ಬೋದಾಗಿತ್ತು ನೋಡೋಣ. 1 lakh rupees. ಚೆನ್ನಮ್ಮವ್ರೆ, ನಿಮಗೋಸ್ಕರ 64,000 ರೂಪಾಯಿ ಇದೆಯಾ ವಿಜಯ ರಾಘವೇಂದ್ರ ಅವರು? ತುಂಬಾ ನಮಸ್ತೆ ಸರ್. ಖುಷಿ ಆಗ್ತಿದ್ಯಾ? ಖುಷಿ. ಬನ್ನಿ. ಮಾತು ಕೊಟ್ಟಿದ್ದೀರಾ, ಮುಂಚೆನೆ ನಾವು ಕೇಳಿದ್ವಿ. ನೀವು ನಿಮ್ಮ ಮಕ್ಕಳು ಎಲ್ಲರೂ ಜೊತೆಯಲ್ಲಿರಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡಿಸಿ ಈ 64,000 ರೂಪಾಯಿ ನಿಮ್ಮ ಜೀವನವನ್ನ ಬದಲಾಯಿಸಲಿ ಅನ್ನೋದು ಒಂದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ರಾಘು ಫಾರ್ ಪರ್ಫಾರ್ಮಿಂಗ್ ಸೋ ವೆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮ್ಯಾಕ್ಡೊನಾಲ್ಡ್ಸ್, ಐ ಆಮ್ ಲವಿಂಗ್ ಇಟ್. ಈ ಮೊಮೆಂಟ್ ಈ ಸಂಚಿಕೆಯಲ್ಲಿ ಯಾವ್ದು ಗೊತ್ತಾ? ಇದೆ. ಈಗ ನಾನು ಹೇಳ್ತೀನಿ, ಟಾಟಾ ಬಾಯ್ ಬಾಯ್, ಮರಿಬೇಡಿ. ದಿಸ್ ಇಸ್ ಮ್ಯಾಕ್ಡೊನಾಲ್ಡ್ ಪ್ರೆಸೆಂಟ್ಸ್ ಕಾಸ್ಕೆಟ್ ಟಾಸ್ ಪವರ್ಡ್ ಬೈ ಕನ್ವರ್ಷನ್. ಗುಡ್ ನೈಟ್, ಟೇಕ್ ಕೇರ್. Casi que tosu, que tal é posso.